ತಿನ್ನುದೇನು ಗೊತ್ತಾ ನಾವು ಬರುತ್ತೆ ನೋಡಿ. ಇಷ್ಟೊಂದು ಮಾಡ್ತೀರಾ ಅದ್ರಲ್ಲಿ? ಅದ್ರಲ್ಲಿ ನಾವು ಸುಕ್ಕ ಮಾಡುತ್ತೆ, ಸಾರ್ ಮಾಡುತ್ತೆ. ಇವನೇನ್ ಮಾಡ್ತಾ ಇದ್ದ? ಇವತ್ತಿನ ರೈಡ್ ಸ್ಪೆಷಲ್ ಏನಂತ ಅಂದ್ರೆ ಆಫ್ಟರ್ 2 years ಬೈಕ್ ರೈಡ್ ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮು ಕೊಡೈಕೆನಾಲ್ ಹೋಗಿದ್ದೆ. ಕೊಡೈಕೆನಾಲ್, ಮುನ್ನಾರ್ ಇದನ್ನೆಲ್ಲ 2024 ಅಲ್ಲಿ ಹೋಗಿದ್ದೆ. ನಮ್ಮ ಡೆಸ್ಟಿನೇಷನ್ ಬಂದು ಕುದ್ರೆಮುಖ ಮತ್ತೆ ಉಡುಪಿ ಅಂತ ಅನ್ಕೊಂಡಿದೀವಿ. ಸೊ ಎಲ್ಲೆಲ್ಲಿ ಹೋಗ್ತೀವಿ, ಏನೇನ್ ಮಾಡ್ತೀವಿ ಅಂತ ತೋರಿಸ್ತಾ ಹೋಗ್ತೀನಿ. ಕೀಪ್ ವಾಚಿಂಗ್. ಹಿಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದು. ಸಂಸ್ಥೆ ದೇವಸ್ಥಾನ 9:30. ಒಂದು ಐಡಿಯಾ ಕೊಡ್ತೀವಿ ಬರ್ರಿ. ಇಲ್ಲಿ ಮಡಗಾಸ್ಕರ್ಗೆ ಹೋಗಕ್ಕೆ ನೀರು ಹರಿತಾ ಇತ್ತು ಕೆಳಗಡೆ. ಹಾ, ಹೋದ್ಸಲಿ ಇಲ್ಲೇ ಮಡಗಿದ್ದಿದ್ದು ನಾನು. ಇದೇ ಸಂಸೈ ಕಂಡ್ರಪ್ಪ ಮೇಲೆ. ಏನದು ಮನುಷ್ಯ ಕೂಗ್ತಿರೋದು? ಪಕ್ಷಿ ಹಂಗ್ ಕೂಗ್ತಾ ಆಯ್ತಾ? ಧೂಳು ಎಷ್ಟಿದೆ ಮಾಸ್ಕ್ ಒಳಗೆ ರಾತ್ರಿಯಿಂದ ಇದ್ದು ಮೇಲ್ ನೆನಪು ಇದೆ. ಕೆಂಪ್ಕೊಂಡು ಬಂದವನ ಅಲ್ಲಿಂದ ಕಣ್ಣು ಕೆಂಪು ಮಾಡ್ಕೊಂಡು. ಇವರು ಬುರ್ರ ಅಂತ ಬಂದವ್ರೆ ಬುಲೆಟಲ್ಲಿ. ಡುಗುಡುಗುಡುಗು ಅಂತ ಡುಗುಡುಗು. ಅವನು ಅಷ್ಟು ಫ್ರೆಶ್ ಆಗಿರೋ ನೀರ್ನೆಲ್ಲ ಹಾಳು ಮಾಡ್ತಿದ್ಯಾನಣ್ಣ ನಿನ್ನ ಕೊಳೆನೆಲ್ಲ ಬಿಟ್ಟು. ಹಾ, ಬಿಳಿ ಕೊಳೆ. ಏನ ಸಂತೋಷು ಬ್ಯಾಟ್ಲಿ ಹಿಡ್ಕೊಂಡು ಎಲ್ಲೋ ಒಂಟೆ. ಕಾಡಿಗೆ ನಾವು ಹೊಸಬ್ರೋ ಅಥವಾ ಕಾಡು ನಮ್ಗೆ ಹೊಸ್ತೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದಿರುವಂತ ಒಂದು ಸಂತೋಷ ಸಿಗುತ್ತೆ. ಯಾಕಂದ್ರೆ ಪ್ರಕೃತಿ ಬಂದು ಈಗಿಂದಲ್ಲ, ಲಕ್ಷಾಂತರ ವರ್ಷದಿಂದ ಇದ್ದಿರೋದು. ಸೊ ಅದನ್ನ ಗೌರವಿಸೋದು ತುಂಬಾ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಅವಾಗ ನಾವು ಹೋಗೋಣ. ಅವನಾ ಸಂಸೆಯಿಂದ ಹೊಡ್ತಾ ನಮಗೆ ನೆಕ್ಸ್ಟ್ ಸ್ಟಾಪ್ ಇರೋದೆ ಕುದುರೆಮುಖ. ತಿಂಡಿ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಕುದುರೆಮುಖ ಫಾರೆಸ್ಟ್ ಗೇಟ್ ಸಿಕ್ತು, ಚೆಕ್ ಪೋಸ್ಟು. ಒಳಗಡೆ ಏನಾರು ನೋಡ್ಲಿಕ್ಕೆ ಉಂಟಾ ಅಂತ ಕೇಳಿದೆ, ಇಲ್ಲ ಅಂತ ಹೇಳಿದ್ರು. ಇಲ್ಲಿಂದ ನೆಕ್ಸ್ಟು ಎಕ್ಸಿಟ್ ಚೆಕ್ ಪೋಸ್ಟ್ ದಾಟೋದಕ್ಕೆ 1.5 hour ಟೈಮ್ ಇರುತ್ತೆ. ಅದ್ರ ಮೇಲೆ ಹೋದ್ವಿ ಅಂತಂದರೆ ಫೈನ್ ಹಾಕ್ತಾರಂತೆ. ಸೊ ಮಿಡಲಲ್ಲಿ ಏನೋ ನೋಡೋಕ್ಕೆ ನಮಗೆ ಸಿಗಲ್ಲ. ಅವನ ಕುದುರೆಮುಖ ಇಳಿದು ಆಚೆ ಬಂದ್ವಿ. ಅಲ್ಲಿವರೆಗೂ ನಮಗೇನೂ ಸಿಗಲಿಲ್ಲ, ಯಾಕೆಂದರೆ ಫಾಸ್ಟ್ ಏರಿಯಾ. ಇಲ್ಲಿ ಒಂದು ಹೋಟ್ಲು ಸಿಕ್ಕಿದೆ, ತಿಂಡಿ ತಿನ್ನಂಗೆ ಆಗಿದೆ. ಆಲ್ರೆಡಿ ಟೈಮ್ ಕೂಡ ಆಯಿತು, ಹಸುವಾಗ್ಬಿಟ್ಟಿದೆ. ಒಂದು ಸ್ವಲ್ಪ ಲೈಟಾಗಿ ತಿಂಡಿ ತಿಂದು ಇನ್ನು ನೆಕ್ಸ್ಟ್ ನಮ್ಮ ಉಡುಪಿ ಬೀಚ್ ರೆಸಾರ್ಟ್ ಕಡೆ ಓಡಬೇಕು. ತಿಂಡಿ ತಿನ್ನೋಣ.
ಓಕೆ, ಬ್ರೇಕ್ಫಾಸ್ಟ್ ಆಯಿತು. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಹೊಡಿತಿದೆ. ಆಲ್ರೆಡಿ ಹ್ಯುಮಿಡಿಟಿ ಫೀಲ್ ಆಗ್ತಾ ಇದೆ. ಇಲ್ಲಿಂದ ಒಂದು ಒಳ್ಳೆ ರೆಸಾರ್ಟ್ ಬುಕ್ ಮಾಡ್ಕೊಂಡ್ವಿ. ಸೊ ಈಗ ರೆಸಾರ್ಟಿಗೆ ಓಡ್ತಾ ಇದ್ದೀವಿ. ಇಲ್ಲಿಂದ ಹತ್ರ 1 hour 45 minutes ತೋರಿಸ್ತದೆ. ರೀಚ್ ಆಗೋಷ್ಟೊತ್ತಿಗೆ ಒಂದು 2 hours ಆಗ್ಬೋದು ಅಂದ್ಕೊಂಡಿದ್ದೀನಿ. ರೀಚ್ ಆಗಿ ನಮ್ಮ ರೆಸಾರ್ಟ್ ಹೇಗಿತ್ತು ಅನ್ನೋದನ್ನ ತೋರಿಸ್ತೀನಿ, ನೋಡ್ತಾ ಇರಿ. ಅಂತೂ ಇಂತೂ ನಮ್ಮ ರೆಸಾರ್ಟ್ ತಲುಪಾಯಿತು. ಇದೇ ನಮ್ಮ ರೆಸಾರ್ಟ್, ಸಹನಾ ಸನ್ ಕ್ಯಾಸಲ್ ಅಂತ. ಇಲ್ಲಿಂದ ಒಳ್ಳೆ ಬೀಚ್ ವ್ಯೂ ಇದೆ. ಇನ್ನೇನಿದ್ರು ಎಂಜಾಯ್ ಮಾಡೋದಷ್ಟೇ. ಹೈ ಬೈಲೆ ಏನ್ ಮಾಡ್ತಿದ್ರ ಬಾಯ್? ಮೇನ್ ಹಿಡಿಯೋ ನೋಡ್ತಾ ಇದ್ರಾ? ಗಂಟೆಯಿಂದ ಇರೋಣ 5 ನಮ್ ಗೆಳೆಯ ಕೊಡಗಲ್ವಾ? ಹಾ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಇದಕ್ಕೇನಾಯ್ತು? ಗಾಲಿ ಬಲ್ಲ ನೂರೋದಲ್ಲ ನೂರೋದ್ ಮಾನ್ ಹಾಲಿ ಬೌಲ ಹಾಲಿ ನಿಮ್ಮ ಚಾರಿ ನಿಮ್ಮ ಕೆಂಡ ಬಾ. ಫಿಶ್ ಜೊತೆ ಎಷ್ಟು ಬಾಡಿ ಮಾಡಲ್ಲ ವೇಸ್ಟೇಜ್ಗಳು ಒಳಗೆಲ್ಲ ಸೇರ್ಕೊಂಡ್ಬಿಟ್ಟೈತೆ. ಎದುರು ಬೇಡ, ಎಸಿ ಬದುಕೈತೆ. ಹೌದಾ? ನಾನು ಒಂದು ಮೇನ್ ಹಿಡಿದಿದ್ದೀನಿ. ಬಾಯಿಗೆ ಹಾಕೋ ಬಿಡು ಈಗ. ಕಲ್ಲಿದೆ ನೋಡಿ ಲೈಟಾಗಿ. ಕಣ್ಣಿಗೆಲ್ಲ ಮಣ್ಣು ಹೋಗ್ಬಿಟ್ಟಿದೆ. ಸತ್ತೆ ಹೋಯ್ತಾ ಇತ್ತದು. ಪಾಪ ಕಣ್ಣು ಇಲ್ಲಿ ಬಿಡಿ, ಇಲ್ಲಿ ನೀರಿಗೆ ಹಾಕು ಅಂತೇಳಿ. ಕೊನೆಯಲ್ಲೆಲ್ಲೋ ಜೀವ ಇತ್ತೇನೋ, ಅದು ಹೊಟ್ಟೋಯ್ತು. ಬಲೆಯಲ್ಲಿ ತಂದಿರೋ ಮೀನ್ನ ಬದುಕಿಸಿ ಮತ್ತೆ ಓಡ್ತಾ ಇದೀವಿ. CPR ಬೇರೆ ಮಾಡಿದೆ ನಾನು. ಇದು ಕಂಡ್ರೆ ಇಷ್ಟೊತ್ತಿಗೆ ಯಾವ್ದೋ ಒಂದು ಬರುತ್ತೆ ನೋಡಿ. ಇಷ್ಟೊಂದು ಸತ್ತಾಗಿರುತ್ತೆ. ರಿಯಾಕ್ಟ್ ಆಕ್ಟ್ ಮಾಡ್ತಾ ಇದ್ದೇವೆ. ಏನ್ ಮಾಡಕ್ಕಾಗಲ್ಲ. ಸಣ್ಣವ ಹಂಗೆ ಎಳ್ಕ ಇವನ್ನ, ಇವೆಲ್ಲ ಬರ್ಬೇಕಲ್ಲ ಅವು. ಅದ್ ಸತ್ತೋಗುತ್ತೋ, ಅದ್ ಜೀವ ಬದುಕ್ಸಿ ಸಾಯಿಸಿದ್ಯಾ ಅಲ್ಲೇ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಅದ್ರಲ್ಲಿ ಆಗ್ತೀಯಾ? ಆಚೆ ಬರಕ್ಕಾಗಲಿಲ್ಲ ಅಂದ್ರೆ ಪಾಪ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಇಲ್ಲೇ ಹಾಕು. ಇನ್ನೊಂದೆರಡು ದಿನ ಬದುಕಲಿ, ದೊಡ್ಡವಾಗಿ ನಾಳೆ ದಿನ ಬರ್ಲಿ ತಿನ್ನೋದಕ್ಕೆ. ಹೆಂಗ್ ಹಿಡ್ಕೊಳ್ಳೋದು? ಹಿಂಗೆ ಯಾವ ರೀತಿ ಬೇಕಾದ್ರೆ ಇಟ್ಕೊಳ್ಳಿ, ತೊಂದ್ರೆ ಇಲ್ಲ. ಅಂಗೈ ಮೇಲೆ ಇಟ್ಕೊಳ್ಳಿ. ಬೇಕಾದ್ರೆ ಬಾಲ ಇಟ್ಕೊಳ್ಳಿ. ಬದುಕೈತಾ? ಜೀವ ಇದೆ. ಆಮೇಲೆ ನೀರು ಬಿಡಿ, ಆಯ್ತಾ? ದೊಡ್ಡದಾಗುತ್ತೆ. ಇದ್ರಲ್ಲಿ ತಿನ್ನುದೇನು ಗೊತ್ತಾ, ನಾವು ಇಲ್ಲಿ ಕಟ್ ಮಾಡಿ ಇದ್ರ ಈ ಮಾಂಸ ಮಾತ್ರ ತಿನ್ನೋದು. ಇಷ್ಟು ತಪ್ಪಾಗುತ್ತೆ ಅದು. ಇದೇ ಇಷ್ಟು ದಪ್ಪ ಆಗುತ್ತಾ? ಶುದ್ಧ ಆಗ್ತದೆ. ಹೌದಾ? ಶುದ್ಧ ಆಗ್ತದೆ. ಮುಳ್ಳಿಲ್ಲ ಇದ್ರಲ್ಲಿ ಮುಳ್ಳಿರೋದು ಅಂತಾರಲ್ಲ, ಅದೇ ಅದು ಬೇರೆ. ಮತ್ತೊಂದು ಅದು ಬೇರೆ ಜಾತಿ. ಈ ತರ ಇದು ಹಿಂಗ್ ಬರುತ್ತೆ. ಮೂತಿ ಬರಲ್ಲ. ಏನಣ್ಣ ಆಯ್ತಿರೋದೇನು? ಇದಕ್ಕೇನ್ ಹೇಳ್ತೀರಾ ನೀವು? ಕಪ್ಪೆ ಚುಪ್ಪ. ಅದು ತಿನ್ಬೋದಾ? ಸಿಕ್ತಾ? ಹೋಗೋಳು. ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅದು. ನೋಡ್ರಿ, ನರ್ವ್ಸ್ ಎಲ್ಲ ಕಾಣಿಸ್ತಾ ಇದಾವೆ ಇದ್ರಾಗ. ಹಾರ್ಟ್ ಗಿಟು ಲಂಗ್ಸ್ ಅಲ್ವಾ ಭಯ? ಈ ಕಡೆ ಬರ್ರಿ, ನನ್ನ ಹಿಂದೆ ನೋಡ್ರಿ, ಲಂಗ್ಸ್ ಅಲ್ವಾ ಅದು? ಅಲ್ಲ ಭಯ, ಅದೇ ಅದು ಕಲರ್ ಆಯ್ತಲ್ಲ. ಇದು ಸಿಗಡಿ, ಇದು ಸಾಡಿ. ಹಾ, ಇಲ್ಲಿರೋ ತಿನ್ನಲ್ವಾ ಇದು? ಮತ್ತೆ ಓಡೋಗ್ತಾ ಇದ್ದದು. ಓ, ಸರ ಮಾಡಾಕಂಬೋದು.
ಮುಕುಂಜ ಅಂತ ಹೇಳ್ತಾರೆ. ಕುಂಜ ಮುಕುಂಜ ಮುಕ್ಕುಂಜ ತಿನ್ಲಕ್ಕೆ ತಿನ್ನಂಗಿಲ್ವಾ? ಕೊಟ್ಟು ಬಜ್ಜಿ ಮಾಡ್ರೆ ಹೆಂಗೆ ಆಗ್ತದೆ ಈಗ ಇದಾನ ಅಂಜಲ್ ಫಿಶ್? ಓಕೆ. ಹಾಂ 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 ಹಾಂ. ಇದೆಲ್ಲ ಎಷ್ಟಿರ್ತಾನ ಕೆ ಜಿ ಎಲ್ಲ? ಇದು ಚಿಕ್ಕದಿದು ಇದರಲ್ಲಿ 10 kg 20 kg ಎಲ್ಲ ಬರುತ್ತೆ. ಹೌದಾ? 70 ಕಿಲೋ ಬರುತ್ತೆ, 60 ಕಿಲೋ ಬರುತ್ತೆ. ಕೆಜಿಗೆ 1200 ರೂಪಾಯಿ ಅದು. ಬಾಬಾ. ಬಲೆಗಳನ್ನೆಲ್ಲ ಒಳಗೆ ಎತ್ತಾಕಿದ್ರು, ಅದು ಹಗ್ಗನ ರೋಲ್ ಮಾಡಿ ಇಟ್ಟಿದ್ರು, ಅದನ್ನು ನೀರೊಳಗೆ ಒಂದ್ಸಲಿ ಮುಳುಗಿಸಿ ಅದರೊಳಗಿರೋ ಮರಳೆಲ್ಲ ಆಚೆ ಹಾಕಿದ್ರು. ಇಲ್ಲಿ ಒಂದು ಸಣ್ಣದು ಮೀನ್ ಮಾರ್ಕೆಟ್ ಆಗಿಬಿಟ್ಟಿದೆ, ಎಷ್ಟು ರೇಟ್ ಹೇಳ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಸೊ ಬೆಳಗ್ಗೆನೆ ಬಂದು ಮೀನು ಹಿಡಿದಿದ್ದು ನೋಡಿದ್ವಿ, ವಿಟಮಿನ್ ಡಿ ತಗೊತಾ ಇದ್ದೀವಿ. ನಾವೊಂದೆರಡು ಮೀನುಗಳನ್ನ ಸೇವ್ ಮಾಡಿದ್ದು ಬದುಕಿ. ಅದೇ ಸಿಕ್ಕಿಲ್ದ ಇವು ಇದ್ರೊಳಗೆ ಕ್ಲೋಸ್ ಆಯ್ತಲ್ಲಣ್ಣ, ಇದು ಹಿಡ್ಕೊಂಡಿದ್ದ ತಕ್ಷಣ. ಅದೇ ಹೇಳಿದ್ದು ಓಪನ್ ಮಾಡ್ರಿ ನೋಡೋಣ. ನೀರೆಲ್ಲ ಓಪನ್ ಮಾಡ್ಬೇಕಿದ್ನ. ಇದು ಓಪನ್ ಆಯ್ತು, ಓಪನ್ ಆಯ್ತು. ಪಚಕ್ ನೀರು ಹಿಂಗೆ ಬರ್ತಾ ಇತ್ತು. ಆ ಕಪ್ಪೆ ಚೊಪ್ಪ ಒಳಗಡೆ ಏನಿರುತ್ತೆ ನೋಡ್ಬೇಕು ಅಂತ ನಮ್ಮಿಬ್ರಿಗೆ ಆಸೆ ಆಗೈತಿ. ಅದು ಈಗ ಮತ್ತೆ ಆಗಿರ್ತಿದ್ದು ಪಕ್ಕ ಅನ್ನತ್ತೆ. ಅಗೋ ನೀ ಚಿಂಟ ನಾನೇನೋ ಮಾಡ್ತೇನೆ, ನೀನು ಈ ಕೈಯಾಗಿ ಹಿಡ್ಕೊಂಡಿದ್ಯಾ? ನನಗೆ ಭಯ ಆಗ್ತದೆ ಅಲ್ಲಿ ಟೆನ್ಷನ್ಗ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಕಚ್ಚಲ್ಲ ಅಲ್ವೇನೋ? ಕಚ್ಚೋದಿಲ್ಲ. ಕಚ್ಚುತ್ತಾ? ಹಂಗ್ ಕಚ್ಚುತ್ತಾ? ಅಷ್ಟು ಸಣ್ಣ ನನಗೆ ಬೇಡ. ಏ ಇಟ್ಕೊಂಡು ಕಚ್ಚುದಿಲ್ಲ, ಅದು ಬಾಯಿ ತಳಿಲ್ಲ. ಇದ್ರೊಳಗೆ ಹಿಂಗ್ ಕೊಯ್ ಹಾಕ್ರೆ ಅದು ಬಾಯಿ ಓಪನ್ ಮಾಡುತ್ತಾ? ಒಳಗಡೆ ಇರುತ್ತೆ ಬಾಯಿ. ಮಾಮೂಲಿ ಹಿಂಗ್ ಹಿಡ್ಕೊಳ್ಳೋಣ ಏನಾಗಲ್ಲ. ಹಿಡ್ಕ ಬಾರಣ, ಕಚ್ಚಲ್ಲ ಕಣ್ ಹಿಡ್ಕೊಳ್ಳೋಣ. ಇಲ್ಲಪ್ಪ ನಿಜವಲ್ಲೂ ಕಚ್ಚಲ್ಲ, ಹಿಡ್ಕೊಳ್ಳೋಣ. ಬಂದಿ ನೋಡ್ರೆ ಮಗ ನೀನೇ ಹಿಡ್ಕೊಳಲ್ಲ ಅದನ್ನ. ಹಿಡ್ಕೊಳ್ಳೋಣ ಪ್ಲೀಸ್, ಹಿಡ್ಕೊಳ್ಳೋಣ ಒಂದು. ಬ್ರೀತ್ ಮಾಡ್ತಿದೆ ಅದು. ಅಲ್ಲ ಫಿಶಿಂಗ್ ಆಯ್ತು. ಇವಾಗ ಬೈಕ್ ತಗೊಂಬಂದು ಬೀಚ್ ಒಳಗೆ ಒಂದು ಟ್ರಾವೆಲ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಏನಂತ ಅಂದರೆ ಅಲ್ಲಿ ಸ್ವಲ್ಪ ಮರಳು ಹಾರ್ಡಿದೆ, ಓಡಾಡ್ಬೋದು. ಇಲ್ಲಿ ಫುಲ್ಲು ಸ್ಮೂತ್ ಆಗಿದೆ. ಇಲ್ಲಿ ತಗೊಂಡೋಗೋದೇ ನಮಗಿರೋದು. ಇದು ನೆಂದೈತೆ, ಅಲ್ಲೇ ಒಂದು ಸ್ವಲ್ಪ ತಳ್ಳಬೇಕು. ಬೀಚ್ ಒಳಗೆ ಗಾಡಿ ತಂದ, ಈಗ ಹೋಗೋಣ ಒಂದು ರೌಂಡ್. ಅಂಟಿ ಅದು ಕಪ್ಪೆ ಚುಪ್ಪಲ್ವಾ? ಕಪ್ಪೆ ಚುಪ್ಪಲ್ವಾ? ಏನಂತಾರ? ಮಳೆ. ಕಡ್ಲೆ ಮೊಳೆ. ಏನ್ ಮಾಡ್ತೀರ ಅದ್ರಲ್ಲಿ? ಅದ್ರಲ್ಲಿ ನಾವು ಸುಕ್ಕ ಮಾಡುತ್ತೆ, ಸಾರ್ ಮಾಡುತ್ತೆ. ಸಾರು ಮಾಡ್ಬೋದಾ? ಹೆಂಗ್ ಮಾಡೋದದು? ಅದು ಅಂದ್ರೆ ಬಸ್ಲಿಗೆ ಹಾಕ್ಬಹುದು, ಹಾ, ತರಕಾರಿ ಯಾವ ಕರು ಹಾಕ್ಬಹುದು. ಆದ್ರೆ ಅದು ಓಪನ್ ಮಾಡಿ ಅದ್ರೊಳಗಿರೋ ತೆಕ್ಕೊಂಡು ಓಪನ್ ಮಾಡಿ ಬಸ್ಲಿಗೆ ಈಗ ಮಾಮೂಲಿ ಒಗ್ಗರಣೆ ಹಾಕ್ಬಿಟ್ಟು ಮಾಡ್ತಿರಲ್ಲ ಆ ಥರನಾ? ಒಗ್ಗರಣೆ ಹಾಕೋದಿಲ್ಲ ನಾವು. ಹಾ, ನಾವು ಹೀಗೆ ಸುಕ್ಕ ಮಾಡುದಾರೆ ಅಂತ ಒಗ್ಗರಣೆ ಕೊಡ್ಬೋದು. ಹಾ 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 ಸುಕ್ಕ ಮಾಡುದಾರೆ ಹಾ ಖಾರ ಬೇಕನ್ನೋದು. ಹಾ 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 ಬೇಕಾದ್ರೆ ಚೆನ್ನಾಗಿರುತ್ತಾ ಟೇಸ್ಟು? ಒಳ್ಳೆ ಟೇಸ್ಟ್ ಇರುತ್ತೆ. ಇವತ್ತೇನು ಎಲ್ಲಾರು ಬರೀ ಅದೇ ಹಿಡಿತಿದಾರಲ್ಲ? ವಸ್ತು ಬಂದಿತ್ತು, ಹೌದಾ? ಭೂಮಿಯೊಳಗಿಂದ ಬರುತ್ತಲ್ಲ, ಹಾ, ಡೈಲಿ ಸಿಗಲ್ಲ? ಡೈಲಿ ಸಿಕ್ಕದ ಹುಳುಮಿಯ ಅಮಾಸೆ ಸಿಕ್ಕುತ್ತೆ. ಓ, ಆ ಥರ ಬರೇನಾ? ಓಕೆ. ಇದು ಹುಣ್ಣಿಮೆ ಅಮಾಸೆ ಅಷ್ಟೇ ಅಂತ ಸಿಗೋದು, ಡೈಲಿ ಸಿಗಲ್ವಂತೆ. ಅದರಲ್ಲೂ ಬರೀ ನೋಡಿ ಏನೇನೆಲ್ಲ ಇರುತ್ತೆ. ಸಾಕ್ಬಿಡು. ಲೈಟ್ ಹಾಕೋಬೇಕಿತ್ತು ನಾವು ಈ ಗಾಡಿದ. ನೋಡ್ದೆ ಹೆಂಗೆ ಹತ್ತಿಸ್ಬಿಟ್ಟ ಪಾಪ್ರ.
ಹೆಲ್ಮೆಟ್ ಒಳಗೆ ನೀರು ತುಂಬ್ಕಂತ. A few moments later. ಸಿದ್ದರಾಮಯ್ಯನ 2,000 years later. ಒಂದೇ ಸಲ ಹತ್ತಿಸ್ಬೇಕು ಭಯ. ಎಣ್ಣೆ ಶಾಂತಮ್ಮನ್ನ ಯಾಕೋ ಗದ್ದೆ ಕರೆಸ್ಕೊಂಡೆ? ಅಕ್ಕೋ ನಿನಗೆ ಇದೆಲ್ಲ ಅರ್ಥ ಆಗುದಿಲ್ಲ, ಸುಮ್ಮನಿರು. One eternity later. ಬೆದಿಗಿದ್ಯಾ, ಹುಷಾರು. ಹೋಗು 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 ಹೋಗು, ಸ್ಲೋ ಮಾಡ್ಬೇಡ. ಹೋಗು ಹೋಗು ಹೋಗು, ಹಂಗೆ ಮೂಮೆಂಟಲ್ಲಿ ಹೋಗು. ತಳ್ಳಬೇಕು, ಎತ್ತದಲ್ಲ. ಎತ್ಬಿಟ್ಟು ಮುಂದಕ್ಕೆ ಇಕ್ಕರೆ ಗಾಯ್ ಹಿಂಗ ಆಸ್ ಬಂದ್ರೆ ದೂರ ಅಂತ ಗೊತ್ತಾಗ್ಲಿಲ್ಲ. ಹತ್ರ ಬಂದಿದ್ರೆ ನೀನ್ 7 ಮೀನ್ರಿ ಆದ್ರೆ ನಾನು 14 ಮೀನ್ರಿ. ಇಲ್ಲ, ನಾನು ಅಲ್ಲೇ ವತ್ಸನ ಅಂಕಣ ಸ್ಲೋಪ್ ಇತ್ತು ಅಂತ ಆಮೇಲೆ ದೂರ ನೋಡಿ ಬಂದಿದ್ದೆ. ಅದು ಬೀಚಿನ ಮೋಜು ಎಂಡಾಗಿದೆ. ಗಾಡಿ ಒಳಗಂತೂ ತಗೊಂಡೋಗಿ ಆರಾಮಾಗಿ ತಗೊಂಡೋಗಿ, ಬಟ್ ಆಚೆ ತುಂಬ ಕಷ್ಟ ಆಯಿತು. ಇಲ್ಲಿಗೆ ಕುದುರೆಮುಖ ಮತ್ತು ಉಡುಪಿ ಟ್ರಿಪ್ ಮುಗಿದಿದೆ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.